ಥ್ಯಾಂಕ್ ಯು. ತುಂಬ ಪ್ರೀತಿಯಿಂದ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಅದ್ರೊಳಗೆ ಒಂದು ಹೇಳ್ತಾರಲ್ಲ, ಸತ್ ಮೇಲೆ ನೀವು ಇದು ಮಾಡಬಾರ್ದು ಅಂತ. ನಾವು ಯಾವಾಗಲೂ ಕನ್ನಡ ಸಿನಿಮಾ ಸತ್ತೋಗಿದೆ ಈ ಥರ ಬಂದಾಗ ಇಲ್ಲ ಇದೆ ಅಂತ ಒಂದೊಂದ್ಸತಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಡನ್ ವಿತ್ ದೇರ್ ಇಸ್ ಮೈಂಡ್, ಹಾರ್ಟ್ ಆ್ಯಂಡ್ ಸೋಲ್ ಆಲ್ ಪುಟ್ ಟುಗೆದರ್. ಬಟ್ ಈ ಫಿಲಮು 45 ಡೇಸಲ್ಲಿ ಒಂದು ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮಲ್ಲಿ. ಇಸ್ ಇಟ್ ಒಂಥರ ಕೌಂಟ್ ಡೌನಾ, ಒಂಥರ ಟ್ರಾನ್ಸ್ಫಾರ್ಮೇಷನಾ, ಅಥವಾ ಒಂದು ಥ್ರೆಟ್ನಿಂಗಾ? ಮೇಡಮ್, ಟು ಬಿ ವೆರಿ ಫ್ರ್ಯಾಂಕ್, ಟೀಸರ್ ಅಂತ ನಾವೇನು ಮಾಡಿದ್ದೀವಿ ಇದರಲ್ಲಿ ನಾವು ಆಡಿಯನ್ಸ್ಗೆ ಲೆಟ್ ದಮ್ ಗೆಸ್ 45 ಅಂದರೆ ಏನಂತ ಕೇಳ್ತಿದ್ರು. ಆಲ್ಮೋಸ್ಟ್ ಇದರಲ್ಲಿ ಹತ್ರ ಆನ್ಸರ್ ಮಾಡಿದ್ದೀನಿ. ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ. ಅದರಲ್ಲಿ ವಿಷಯ ಹೇಳಿದ್ದೀನಿ, ನೀವು ಹೇಳ್ದಂಗೆ ಅದೆಲ್ಲ ಇರ್ಬೋದು. ನೀವು ಹೇಳಿದ 3 ವಿಷಯನೂ ಖಂಡಿತ ಇರ್ಬೋದು. ಆ್ಯಂಡ್ ಇದೆ, ನಮ್ ಸೋ ಸಾರಿ ಪಾಪ, ನೀವು ಕೇಳ್ತಾ ಇದ್ದೀರಾ, ನಾನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಇನ್ನೂ ಟ್ರೇಲರ್ಗೂ ಇನ್ನೂ 4 ತಿಂಗಳಿದೆ. ಐ ಡೆಫಿನೆಟ್ಲಿ ಟೆಲ್ ಯು. ಬಟ್ ಇದರಲ್ಲಿ ನಾನು 45 ಡೇಸ್ ಕಾಯ್ಬೇಕಾಗಾರೆ 45 ಡೇಸ್ ಕಾಯಿ ಮೇಡಮ್. ಡಬಲ್ ಅಂತ ಇದ್ದಾರೆ ಅಣ್ಣ, 45 ಡೇಸ್ ಡಬಲ್ ಅಂದರೆ 90 ಡೇಸ್ ಟ್ರೇಲರ್ ಬರೋದಕ್ಕೆ. ಬಟ್ ದ ರೆಪ್ರೆಸೆಂಟೇಷನ್ ಆಫ್ ದ ಡಾಗ್ ಆಲ್ಸೋ ಇಟ್ಸ್ ಸಮಥಿಂಗ್ ಬಿಯಾಂಡ್ ಲೈಫ್ ಅಂಡ್ ಡೆತ್ ಅಂತ ಇದೆ. ಅಂದರೆ ಎಕ್ಸ್ಪ್ಲೇನ್ ಟು ದ ಒಂಥರ. ಮೇಡಮ್, ಟೀಸರಲ್ಲಿ ನಿಮ್ಗೆ ಬಂದಿರೋ ಒಂದೊಂದು ಶಾರ್ಟೂ ಕತೆ ಇದೆ ಮೇಡಮ್. ಎವ್ರಿಥಿಂಗ್ ಅದರೊಳಗಡೆ ಏನಕ್ಕಿದೆ ಅನ್ನೋದು ನಿಮ್ಮ ಸಿನಿಮಾ ನೋಡಿದಾಗ ಸ್ಕ್ರೀನ್ ಪ್ಲೇನಲ್ಲಿ ಯು ವಿಲ್ ಗೆಟ್ ಶಾಕ್. ಆದರೆ ನಾ ಇದಕ್ಕೆ ತೋರಿಸಿದ್ರಾ, ಇದು ಯಾಕೆ ಈ ಡೈಲಾಗ್ ಬಂತು, ಎಲ್ಲದು ಅದರೊಳಗಡೆ ಇದೆ. ಅದೋಕೆ. ಬಟ್ ನನಗೆ ಇವ್ರು ಹೇಳ್ತಾ ಇದ್ರಲ್ಲ ಕ್ಯಾನಡಾಲಿ CG ಮಾಡಿದ್ರು ಅಂತ. ಹೌ ಡಿಡ್ ಯು ಮ್ಯಾನೇಜ್ ಟು ಎಕ್ಸ್ಪ್ಲೇನ್ ದ ಫಾರಿನರ್ಸ್ ಅಬೌಟ್ ದಿಸ್ ಫುಲ್ ಮೂವಿ? ಏನಕ್ಕಂದ್ರೆ ಯೂಶಲಿ CG ಅಂದ ತಕ್ಷಣ ನಾವು ಒಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ, ಬಟ್ ದೇರ್ ಇಸ್ ಎಮೋಷನ್ಸ್ ಹಿಯರ್. ಸೊ ಹೌ ಡಿಡ್ ಯು ಎಕ್ಸ್ಪ್ಲೇನ್ ಟು ದೆಮ್ ಅಂತ? ಇಲ್ಲಿ ಮ್ಯಾನೇಜ್ ಮಾಡಿದೆ. ನಾನು ಒಂದು PUC ಸೆಕೆಂಡ್ ಫೇಲ್ ಮೇಡಮ್, ನಾನು 10th ಪಾಸು. ಸ್ವಲ್ಪ ಇಂಗ್ಲೀಷ್ ಇರೋ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡಿ ಅವ್ರಿಗೆ ಹೇಳಿ, ಮೇಡಮ್ ದಟ್ ವಿಲ್ ಕಮ್ ಲೈಕ್ ದಿಸ್ ವಿಲ್ ಗೋ ಲೈಕ್ ದಿಸ್ ಅಂತೆಲ್ಲ ಹೇಳಿ. ಅಲ್ಲ, ದೇರ್ ಇಸ್ ಹ್ಯೂಮನ್ ಕನೆಕ್ಷನ್ ಅಂತ ಇತ್ತು. ಇಟ್ಸ್ ನಾಟ್ ಅಬೌಟ್ ಫೇಲ್ ಪಾಸ್ ಅಲ್ಲ, ಹ್ಯೂಮನ್ ಕನೆಕ್ಷನ್. ಬಿಕಾಸ್ CG ವರ್ಕ್ ಅಂತ ತಕ್ಷಣ ನಾವು ಏನ್ CG ಅಂತೀರಂತ, ಬಟ್ ಇದ್ರೊಳಗೆ CG ಟೆಕ್ನಿಕಲಿ CG ಮಾಡಕ್ ಮುಂಚೆ ಏನು ಮಾಡ್ತಾರೆ ಮೇಡಮ್, ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ ಅವರು. ಆ ಬ್ಲೂ ಪ್ರಿಂಟ್ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಅವ್ರಿಗೆ ಹೇಳ್ಕೊಡೋದು ಈಸಿ ಆಯಿತು. ನಾನು ಹೇಳೋದಕ್ಕಿಂತ ನೋಡ್ಬಿಟ್ರು ಅವರು. ಎವ್ರಿಥಿಂಗ್ ಐ ವಾಸ್ ಅದರಲ್ಲಿ ಮಾಡಿಬಿಟ್ಟಿದ್ದೆ, ಏನಾಗಬೇಕು CGನಲ್ಲಿ ಹೆಂಗೆ ಬರಬೇಕು ಅಂತ. ಹಾಫ್ ಆಫ್ ದ ವರ್ಕ್ ವಾಸ್ ಡನ್. ಅದಕ್ಕೆ 1 ವರ್ಷದಲ್ಲಿ ಇದನ್ನು ಮಾಡೋಕ್ಕಾಗ್ತಿದೆ. ಇಲ್ಲಾಂದರೆ ಖಂಡಿತ 2-3 ವರ್ಷ ಆಗಿರೋದು. ಶಿವಣ್ಣ, ಉಪೇಂದ್ರ ಅಂಡ್ ರಾಜ್ ಬಿ ಶೆಟ್ಟಿ, ಹೂ ಇಸ್ ದ ಮೈಂಡ್, ಹೂ ಇಸ್ ದ ಸೋಲ್ ಅಂಡ್ ಹೂ ಇಸ್ ದ ಹಾರ್ಟ್? ಅವ್ರಿಗೆ ಅವರೇ ಹೇಳ್ಬೇಕು, ನೀವು ಹೇಳ್ಬೇಡಿ, ಅವ್ರು ಹೇಳಿ. ಇವಾಗ ಅವ್ರು ಹೇಳ್ತಾರೆ ಇನ್ನೂ ಟೈಮ್ ಇದೆ ಅಂತನಾ? ಹೇಳಿದ್ದಾರೆ ಮೇಡಮ್, ಅದೇನೆ ಸೇಮ್ ಅದೇ ಕ್ವಶನ್, ಅದೇ ಆನ್ಸರ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್ ಮತ್ತು ಶಿವಣ್ಣ, ಉಪಿ ಸರ್, 3 ಜನಕ್ಕೆ ಸರಿ ಪ್ರಶ್ನೆ. ಅಂದರೆ ಸಾಮಾನ್ಯವಾಗಿ ಈ ಓಂ ಅನ್ನುವಂಥ ವಿಚಾರಣೆ ಭಾರತೀಯರಿಗೆ, ಎಸ್ಪೆಷಲಿ ಹಿಂದೂಗಳಿಗೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ. ಆ ಓಂ ಅನ್ನುವಂಥದ್ದನ್ನು, ಓಂಕಾರ ಅನ್ನುವಂಥದ್ದನ್ನು ಈ ಸಿನಿಮಾದ ಬಿಗಿನಿಂಗಿಂದ ಎಂಡ್ವರೆಗೂ ಕ್ಯಾರಿ ಮಾಡ್ತಾನೆ. ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಪಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಪ್ಸ್ ಬೀಳೋದ್ರ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ದೀರಿ. ಇದಕ್ಕೆ ಓಂ ಅನ್ನುವಂಥದ್ದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಕೊಟ್ಟಿದ್ದೀರಿ ಈ ಸಿನಿಮಾದಲ್ಲಿ? ಸರ್, ಬ್ಯೂಟಿಫುಲ್ ಕ್ವಶನ್ ಸರ್, ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಉಪ್ಪಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರೇ ಗಾಡ್ ಫಾದರ್ ಇದಕ್ಕೆ. ಆ್ಯಂಡ್ ಅಲ್ಲಿಂದ ಶಿವಣ್ಣಗೆ ಹೇಳಿದೆ, ಅವರಿಬ್ಬರೇ ಓನರ್ಸು. ಇದ್ರ ಮೇಲೆ ಇನ್ನೊಬ್ಬರು ಇದ್ದಾರೆ, ಡಾಕ್ಟರ್ ಹಂಸಲೇಖ ಸರು. ಅವ್ರಿಗೆ ಫೋನ್ ಮಾಡಿ, ಸರ್ ನಾನು ಈ ಓಮ್ದು ಒಂದು ಟ್ಯೂನು ಹಿಂಗೆ ಚೇಂಜ್ ಮಾಡಿ, ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು, ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ, ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ, ನೀನು ಯೂಸ್ ಮಾಡಿ, ನೀನು ಮಾಡಿದೆ ಇನ್ನು ಯಾರು ಮಾಡ್ಬೇಕಣ ಅಂತ ಹೇಳಿದ್ರು. ಸೊ ಹಂಸಲೇಖ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಮಾತುಗಳು. ಆ್ಯಂಡ್ ಸರ್, ಇದು ಈ ಫಿಲ್ಮಲ್ಲಿ ಕೂಡ ಬಂದಿದೆ ಸರ್. ನಾನು ಗಿಮಿಕ್ಗೆ ಖಂಡಿತವಲ್ಲಿ ಯೂಸ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅದಕ್ಕೆ ಇವರು ಸರಿ ಗುರು ಆಯಿತು, ಅದಕ್ಕೆ ಹೀರೋನೇ ನಾನು ಅಂತ ಇವ್ರು ಯಾಕೆ ಹೇಳಬೇಕು, ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್. ಸುಮ್ಮನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಯೂಸ್ ಮಾಡೋಕ್ಕೆ ನನಗೂ ಮನಸ್ಸು ಬರಲ್ಲ. ಯಾಕಂದ್ರೆ 28 ಸತಿ ಓಮ್ ನೋಡಿದ್ದೀನಿ ಸರ್, ನಾನು 28 ಟೈಮ್ಸ್ ನೋಡಿದ್ದೀನಿ. ಸೊ ಈ ಕಥೆನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಆ ಜಾಗದಲ್ಲಿ ಬರುತ್ತೆ. ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇದು ಓಂಕಾರದಲ್ಲಿ ಸೇರಿದೆ ಏನಿದೆ ಅಂತ. ಥ್ಯಾಂಕ್ ಯು ಸರ್. ಜನಿ ಸರ್, ಈ ಕಡೆ
ಟೀಸರ್ನಲ್ಲೇ ಒಂದು ಡೈಲಾಗ್ ಬರುತ್ತಲ್ಲ ಸರ್, ಆ ಥರನೇ ಇದೆ. ಅಲ್ಲಿ ಓಮ್ ಡೈರೆಕ್ಟರ್ ನಾನೇ ಅಂತ ಹೇಳ್ತಾರೆ ಉಪ್ಪಿ ಸರು, ತುಂಬ ಹೆಮ್ಮೆಯಿಂದ. ಅದೇ ಥರ ನೀವು ಹೇಳ್ಕೊಬೋದು ಸರ್ 45 ಡೈರೆಕ್ಟರ್ ನಾನೇ ಅಂತ, ಆ ಥರ ಇದೆ ಟೀಸರ್. ಕಂಗ್ರೆಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಮೊದಲಿಗೆ ಅಂದರೆ 3 ಪಾತ್ರಗಳು ಸರ್, ಅಂದರೆ ಇಲ್ಲೇನಿದೆ ನಂದಿ, ಕೋಣ, ಇದೆಲ್ಲ ಪಾತ್ರಗಳು ಬೇರೆ ರೂಪಕ್ಕೆ ಕಾಣಿಸ್ತದೆ. ಭಾಳ ಮುಖ್ಯವಾಗಿ ನೀವು ರೈಟಿಂಗಲ್ಲಿ ಅಂತ ಕೂತ್ಕೊಂಡಾಗ ಒಂದು ಪಾತ್ರದ ಬಗ್ಗೆ ಮ್ಯಾನರಿಸಮ್ ಮತ್ತು ಕಥೆಯಲ್ಲಿ ಕಟ್ಕೊಡುವಾಗ ಯಾವುದು ತುಂಬ ಚಾಲೆಂಜ್ ಅನ್ನಿಸ್ತು? ಶಿವಣ್ಣ ಅವ್ರದ, ಉಪ್ಪಿ ಸರ್ದ ಅಥವಾ ರಾಜ್ಬಿ ಶೆಟ್ಟಿ ಅವ್ರದ? ಸರ್ ಸ್ವಲ್ಪ ಇದು ಎಲ್ಲನೂ ಸ್ವಲ್ಪ ಓಲ್ಡು ಮಾಡಿದ್ರೆ ಕಮ್ಮಿ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಕ್ಯಾರೆಕ್ಟ್ರನ್ನು ಕ್ಲೀನಾಗಿ ಆ ಕ್ಯಾರೆಕ್ಟರ್ ಹಿಂಗಿದೆ ಹಾಗೆ ಇಟ್ಕೊ. ಉಪ್ಪಿ ಸರ್ ಅಂದರೆ ಅವ್ರು ಹಾಗೆ ಇರಬೇಕು, ಶಿವಣ್ಣ ಇದೇ ಥರ ಇರಬೇಕು, ಹಾಗೆ ರೈಸ್ ಆಗಬೇಕು, ರಾಜ್ ಸರ್ ಹೇಗಿರಬೇಕು, ಎಲ್ಲದನ್ನು ಸ್ವಲ್ಪ ಟೈಟಾಗಿ ಕೆಲಸ ಮಾಡಿದ್ರೇ ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಸರ್. ಯಾವುದನ್ನ ಜಾಸ್ತಿ ಕಮ್ಮಿ ಅಂತ ಮಾಡೋಕ್ಕಾಗ ಒಂದು ಪೇಂಟಿಂಗ್ ಥರ ಈ ಸ್ಕ್ರಿಪ್ಟು. ಅದಕ್ಕೆ ನಾನು ಬ್ಲೂ ಪ್ರಿಂಟ್ ಮಾಡಿದಾಗ ಒಂದು ಡ್ರಾಯಿಂಗ್ ಥರ ಮಾಡಿಬಿಟ್ಟೆ. ಈ ಡ್ರಾಯಿಂಗ್ನ ಇನ್ನೂ 10 ಥರ ಡ್ರಾಯಿಂಗ್ ಮಾಡ್ಬೋದು, ಬಟ್ ನನಗೆ ಈ ಡ್ರಾಯಿಂಗ್ ಮೇಲೆ ಕನ್ಫರ್ಮ್ ಕಾನ್ಫಿಡೆನ್ಸು. ಸೊ ಈ ಡ್ರಾಯಿಂಗ್ನ ಹಿಂಗೆ ನೋಡಿದ್ರೆ ಹಿಂಗೆ ಹೋಗುತ್ತೆ ಅಂತ ಒಂದು ಡಿಸೈನ್ ಮಾಡಿರೋಂಥ ಸಿನಿಮಾ ಇದು. ಸೊ ಎಲ್ಲನೂ ಈಸಿಯಾಗಿ ಒಂದೇ ಲೆವೆಲಲ್ಲಿ ತೂಗಿದ್ದೀವಿ ಸರ್. ನೀವು ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಎಲ್ಲ 3 ಜನರ ಫ್ಯಾನ್ಸೂ ಫುಲ್ ಖುಷಿ ಆಗ್ಬಿಡ್ತಾರೆ, ಈ ಎಲ್ಲನೂ ಕರೆಕ್ಟಾಗಿ ತೋರಿಸಿದ್ದಾರೆ ಅಂತ. ಶಿವಣ್ಣ, May 19ಗೆ 30 ವರ್ಷ ಆಗ್ತಾ ಇದೆ ಓಮ್ ರಿಲೀಸ್ ಆಗಿ. ಸೊ ಉಪ್ಪಿ ಸರ್ ಆಗಲೇ ಹೇಳ್ಬಿಟ್ರು, ನಮ್ಮಂಥ ಡೈರೆಕ್ಟರ್ಸ್ ಸೃಷ್ಟಿಕರ್ತರೆ ತಾವು ಅಂತ ಅಂದ್ಬಿಟ್ಟು. ಸೊ 30 ವರ್ಷದ ಕೊಡುಗೆಯಾಗಿ ಈ ಸಿನಿಮಾ ನಿಂತ್ಕೊಳ್ಳುತ್ತಾ ಅಂತ, ಇಂಡಸ್ಟ್ರಿ ದೊಡ್ಡ ಇತಿಹಾಸಕ್ಕೆ ನಿಲ್ಲುತ್ತಾ ಅಂತ 45? ಸೃಷ್ಟಿಕರ್ತ ನಾನು ಅಮ್ಮ, ಆ್ಯಕ್ಚುಲಾಗಿ ಅಮ್ಮ, ಅಪ್ಪಾಜಿ, ವರ್ಧಣ್ಣವರು, ಈ 3 ಜನ. ಉಪೇಂದ್ರ ಬಂದು ಹೇಳಿ, ನಾನು ಫಸ್ಟ್ ಟೈಮ್ ಹೇಳಿದಾಗ ಭಾಳ ಅದು ಬಂದು ಅದಾದ ಫಸ್ಟ್ ಟೈಮ್ ಉಪೇಂದ್ರ ಹೇಳಿ ಐ ಥಿಂಕ್ ಒಂದು 2-3 ಸ್ಕ್ರಿಪ್ಟ್ಸ್ ವರ್ಷನ್ ಚೇಂಜ್ ಮಾಡಿದ್ದಾರೆ. ಅದು ಎಲ್ಲೆಲ್ಲಿ ಏನೇನು ಬೇಕು ಎತ್ಕೊಂಡಾಗ ಕರೆಕ್ಟಾಗಿ ವರ್ಧಣ್ಣವ್ರು ಕೂತ್ಕೊಂಡಾಗ, ಆಮೇಲೆ ಅಪ್ಪಾಜಿಯವ್ರು ಕೂತ್ಕೊಂಡಾಗ ಭಾಳ ಖುಷಿ ಆಯಿತು. ಬಟ್ ನನಗೆ ಖುಷಿ ಅಂದರೆ ನಾನು ಸೃಷ್ಟಿಕರ್ತ, ಬಟ್ ದ ವೇ ಅವ್ರು ಡೈರೆಕ್ಟ್ ಮಾಡ್ತಿದ್ದ ವೇ ಇದೆಯಲ್ಲ ಅದು ತುಂಬ ಅಟ್ರಾಕ್ಟ್ ಆಗುತ್ತೆ. ಫಸ್ಟು ಮನುಷ್ಯ ಶುಡ್ ಲವ್ ಇಸ್ ಡೈರೆಕ್ಟರ್. ಬರೀ ಹೀರೋ ಒಬ್ಬನ್ನೇ ಲವ್ ಮಾಡ್ಕೊಂಡ್ರೆ ಸಾಲದು, ಹೀರೋ ಡೈರೆಕ್ಟರ್ನ ಲವ್ ಮಾಡಬೇಕು ಫಸ್ಟು. ಯು ಶುಡ್ ಲೈಕ್ ಹಿಮ್. ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಾಥ್ ಕೊಡಬೇಕು. ಇಲ್ಲ ನಾ ಇದು ತಪ್ಪು ಅದು ಏನೋ ಇದ್ದರೂ ಮಾತುಕತೆಯಲ್ಲಿ ಸಾಮಾನ್ಯ ಮಾತಾಡ್ಕೋಬೋದು. ಇಲ್ಲ ಅದ್ರಲ್ಲಿ ಈಗೋ ತೋರ್ಸೋಕೋಬೇಡ. ನಮ್ಮಲ್ಲಿ ಈಗೋ ಇರಲಿಲ್ಲ, ಯಾವತ್ತೂ ಈಗೋ ಇರಲಿಲ್ಲ. ಉಪೇಂದ್ರ ಹೇಳಬೇಕಾದ್ರೆ ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೋ, ಅದು ಕಾನ್ಸಂಟ್ರೇಟ್ ಥರ ಮಾಡಿಬಿಡ್ತಿದ್ರು ಅವರು. ದ ವೇ ಅವ್ರು ಹೇಳ್ಬೇಕಾರೆ ಕಣ್ಣು ಗಿಣ್ಣುಗೆ ಹಂಗೆ ಮೈ ಗಾಡ್. ನಾನು ಐ ಥಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳಿದ್ರು ಅವತ್ತೇ ನಾನು ಆ ಕ್ಯಾರೆಕ್ಟ್ರಲ್ಲಿದ್ದೆ, ಪ್ರಾಮಿಸಾಗಿ ಹೇಳ್ಬೇಕಂದ್ರೆ. ವೆನ್ ಈ ಸೆಟ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪ್ರೆಷನ್. ಇವತ್ತು ಹೇಳ್ತೇನೆ ನಂಗೆ ಹಿಂಗೆ ಶಿವಣ್ಣ ಮಾಡಿದ್ರು, ನಾನು ಫಸ್ಟ್ ಇವ್ರು ನೋಡಿದ ತಕ್ಷಣ ಅನ್ಕೊಂಬಿಟ್ಟಿದ್ದೆ ಹಿಂಗೆ ಮಾಡಬೇಕು ಅದು ಆಟೋಮೆಟಿಕ್ಕಾಗಿ ಒಂದು 50% ಕೂತ್ಕೊಂಡ್ಬಿಡ್ತು. 50% ಕ್ಯಾಮ್ರಾಮನ್ನು, ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ಬರು ಹೇಳೋರು ಎಲ್ಲ ಅವರು ನನ್ನ ಕೆಲಸ ಏನಾದರೂ ತೋರಿಸ್ಬೇಕಲ್ಲ ಒಬ್ಬೊಬ್ಬರು. ಅಲ್ಲಿ ಮುರಳಿ ಮೋಹನ್ ಅವ್ರು ಬರ್ತಿದ್ರು, ಅವರು ಈ ಥರ ಹೇಳಿ ಶಿವಣ್ಣ ಈ ಥರ ಡೈಲಾಗ್ ಆಯ್ತು. ಆದರೆ ಒಬ್ಬೊಬ್ಬರು, ಬಟ್ ಎವ್ರಿಬಡಿ ವಾಸ್ ಸೋ ಎಂಥೂಸಿಯಾಸ್ಟಿಕ್. ಇವನ್ ಪ್ರೇಮ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಪ್ರತಿಯೊಬ್ಬರು ಅಲ್ಲಿ ಮಾಡಿದಂಥ ಪಾತ್ರಗಳಿರ್ಬೋದು. ಐ ಥಿಂಕ್ ದ ಹೋಲ್ ಕ್ರೆಡಿಟ್ ಗೋಸ್ ಟು ಉಪೇಂದ್ರ. ಐ ಥಿಂಕ್ ಇವತ್ತು ತಿರ್ಗಾ ಜಾಯಿನ್ ಮಾಡೋದು 45ಲಿ ಹಂಗೆ ಆಗಬೇಕನ್ನೋದೇ ನಮ್ಮ ಆಸೆ. ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ. ಎಲ್ಲೋ ಒಂದು 6th ಥಾಟ್ ಹೇಳ್ತಾ ಇದೆ, 6th ಸೆನ್ಸ್ಲಿ ಹೇಳ್ತಾ ಇದೆ, ದಿಸ್ ವಿಲ್ ಬಿ ಎ ವೆರಿ ಗುಡ್ ಫಿಲಮ್. ಇಲ್ಲಿ ಮಾತ್ರಲ್ಲ, ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಒಂದು ಭರವಸೆ ಇದೆ. ಯಾಕಂದರೆ ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದೇರ್. ಆ ಓಮ್ ಲವ್ ಅಂತ ಹೇಳಿದ್ನಲ್ಲ, ಐ ಲವ್ ಯು ಯು ಶುಡ್ ಲವ್ ಮಿ, ಆ ಪಾತ್ರಕ್ಕೆ ಇದೆ ಅದು. ಇಬ್ಬರು ಪಾತ್ರಕ್ಕೂ ಐ ಲವ್ ಅಂದರೆ ನೀವು ಲವ್ ಮಾಡಲೇಬೇಕು. ನಾನು ಆ ಥರ ಇದೆ, ನೀವು ಬಂದು ನೋಡಿ ಸಿನಿಮಾ. ಥ್ಯಾಂಕ್ ಯು. ಅರ್ಜುನ್ ಜನ್ಯ ಸರ್, ನನ್ನ ಪ್ರಶ್ನೆ ನಿಮಗೆ ಹಾಗೂ ನಿರ್ಮಾಪಕರು ಇಬ್ಬರಿಗೂ ಸಹ. ನಿಮ್ಮ ಹಿಂದೆ ಇರುವಂತಹ ಬ್ಯಾನರ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನುವಂಥದ್ದು ಕರುನಾಡ ಚಕ್ರವರ್ತಿ ಗೊತ್ತಿರುವಂಥದ್ದು. ಉಪೇಂದ್ರ ಸರ್ಗೆ ರಿಯಲ್ ಸ್ಟಾರ್ ಅಂತಾರೆ. ರಾಜ್ಬಿ ಶೆಟ್ಟಿ ಅವರಿಗೆ ನಿಮ್ಮ ಸಿನಿಮಾ ಮೂಲಕ ಒಂದು ಟೈಟಲ್ ಕೊಡೋದಾದ್ರೆ ಹೌ ಕ್ಯಾನ್ ಯು ಫಿಲ್ ದಟ್ ಬ್ಲ್ಯಾಂಕ್? ಮೇಡಮ್, ನಾನು ಟೀಸರ್ ಮಾಡಿದಾಗ ಏನೋ ಒಂದು ಹಾಕಿದ್ದೆ, ಅವ್ರು ಫಸ್ಟ್ ಬಂದು ಸರ್ ಅದನ್ನು ತೆಗಿತೀರಾ ಇಲ್ವಾ ಅಂತ ಹೇಳಿದ್ರು. ನೀವು ತೆಗ್ದಿಲ್ಲ ಅಂದರೆ ನಾನು ಬರೋಲ್ಲ ಅಂತ. ನಾನು ನೋಡಿದಂಥದ್ದು ಮೇಡಮ್, ಈಸ್ ವೆರಿ ಏನು ಹೇಳ್ತಾರೆ, ಈಸ್ ಒರಿಜಿನಲ್. ಅವ್ರಿಗೆ ಯಾವ ಪಟ್ಟ ಬೇಡ, ಅವರು ಈಸ್ ವೆರಿ ಸಿಂಪಲ್, ವೆರಿ ಒರಿಜಿನಲ್. ಹಿ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಆ್ಯಂಡ್ ಜಸ್ಟ್ ವಾಂಟ್ ಟು ಬಿ ಆ್ಯನ್ ಆ್ಯಕ್ಟರ್. ಅವ್ರಿಗೆ ಪಟ್ಟಗಳು ಮೀರಿದವರು. ಸರ್, ಸಿನಿಮಾದಲ್ಲಿ VFX ನಾನೇ ಕೊಟ್ಬಿಡ್ತೀನಿ. ಎಸ್ ರಾಜ್ಬಿ ಶೆಟ್ಟಿ ಅಂತ, ಸೋಲ್ ಸ್ಟಾರ್. ರಾಜ್ಬಿ ಸರ್, ಅಫಿಷಿಯಲ್ ಆಗಿ ಅನೌನ್ಸ್ ಆಯಿತು ನಿಮಗೆ ಟೈಟಲ್. ಅರ್ಜುನ್ ಸರ್,
ಸಿನಿಮಾದ ಟೀಸರ್ನಲ್ಲಿ VFX ತುಂಬ ಚೆನ್ನಾಗಿ ಬಂದಿದೆ. ಇಟ್ಸ್ ವಾಸ್ ಲೈಕ್ ಮೆಸ್ಮರೈಸಿಂಗ್. ಸೊ VFX ಎಷ್ಟು % ಅಲ್ಲಿ ಸಿನಿಮಾದಲ್ಲಿ ಅಪ್ಲಿಕಬಲ್ ಆಗಿದೆ ಅಂತ? ಒಂದು 40% ಆಫ್ ದ ಫಿಲ್ಮ್ ಇಸ್ ಮೋರ್ ಆಫ್ VFX ಮೇಡಮ್. ಸರ್ ಉಪೇಂದ್ರ ಸರ್, ನಾನು RR ನಗರದಿಂದ ಬರ್ತಾ ಇದ್ದೆ. ಎಲ್ಲ ಕಡೆ ಎಳ್ನೀರು ಅಂಗಡಿಲಿ 45 ಅಂತ ಬರೆದಿತ್ತು. ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಳ್ನೀರು ಅಂಗಡಿಗಳಲ್ಲಿ RR ನಗರ ಕತ್ರಿಕುಪ್ಪೆ ಹತ್ರನೂ 45 ಎಳ್ನೀರು ಅಂತ ಬರೆದಿದೆ. ಅಂದರೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲ, ಇದು ಕ್ವಶನ್ ಆನ್ಸರ್ ಈಗ ಬರ್ತೀನಿ ಸರ್, ಈಗ ಬರ್ತೀನಿ. ಕರ್ನಾಟಕದಲ್ಲಿ ಹೆಂಗೂ ಪ್ರಮೋಷನ್ ಸ್ಟಾರ್ಟ್ ಆಗಿದೆ, ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಸ್ಟಾರ್ ಅಲ್ಲ, ಪ್ರಮೋಷನ್ ಪ್ಲಾನ್ಸ್ ಹೆಂಗಿದೆ ಅಂತ ಕೇಳಿದೆ. ಅಲ್ಲೂ 45 ಇರಬೇಕು ಎಳ್ನೀರು. ಸರ್ ಅರ್ಜುನ್ ಸರ್, ಹಾರ್ಡ್ ವರ್ಕ್ ಬೇರೆ. ನೀವು ಹಾರ್ಡ್ ವರ್ಕ್ ಮಾಡಿ ಬಂದ್ರಿ, ಈಗ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಅರ್ಜುನ್ ಜನ್ಯ ಹೋಗಿ ಪಾಂಚಜನ್ಯ ಬದಲು 4 ಪಾಂಚಜನ್ಯ ಆಗ್ಬಿಡ್ತೀರಾ ಅಂತ. ಸರ್ ನೀವು ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟ್ ಬರಬೇಕಾದ್ರೆ ಡೈಲಾಗ್ ಬರೆಯಕ್ಕೆ ಬನ್ನಿ ಸರ್, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇಲ್ಲ ಸರ್, 45 ಅಂದರೆ 4 ಪಾಂಚ್ ಅಲ್ವಾ? 4 ಪಾಂಚಜನ್ಯ ಅರ್ಜುನ್ ಜನ್ಯ ಅಂತಂದ್ರೆ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ಸೊ ಅದೇ ಹಾರ್ಡ್ ವರ್ಕ್ ಬಗ್ಗೆ ಕೇಳಿದೆ. ಅಷ್ಟೊಂದು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ರಲ್ಲ, ತುಂಬ ಕಷ್ಟ ಆಗಲಿಲ್ವಾ ಅಂತ? ಸರ್ ಇಲ್ಲಿ ಇವಾಗ ನಮ್ಮ ಗುರುಗಳು ಬಂದಿದ್ದಾರೆ, ಅಮರನಾಥ್ ಶಾಸ್ತ್ರಿಗಳಂತ. ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡಿದ್ವಿ, ಯಾವಾಗಲೂ 2 ವರ್ಷದಿಂದ ಹೇಳಿದ್ರಿ ಇದು ಮೋಸ್ಟ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲನೂ ಶಂಕರಾಚಾರ್ಯರೇ ಅನಿಸುತ್ತೆ ಅಂತಂದರು. ಸೊ ಅಲ್ಲಿಗೆ ಮುಗ್ದೋಯ್ತು ಸರ್, ಇನ್ನು ನಾನೇನು ಮಾಡಿಲ್ಲ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎನಿ ಮೋರ್ ಕ್ವೆಶ್ಚನ್ಸ್? ಯಾರಾದರೂ ಪ್ರಶ್ನೆ ಕೇಳು ಸರ್ಗೆ. ರಾಜ್ ಬಿ ಶೆಟ್ಟಿ ಅವರು ಮಾತಾಡ್ತಾ ಒಂದು ವಿಚಾರ ಮರೆತುಬಿಟ್ರು ಹೇಳೋದು. ಕಳೆದ ವರ್ಷ ಶುರುವಾಗಿದ್ದು ಈ ವರ್ಷ ಕಂಪ್ಲೀಟ್ ಆಗಿದ್ದು, ಮುಂದಿನ ವರ್ಷ ಫುಲ್ ಸಿನಿಮಾ ಓಡ್ಲಿ ಅನ್ನೋದು ಯಾಕೆ ಹೇಳಲಿಲ್ಲ ನೀವು? ನೀವು ಹೇಳಿದ್ರಲ್ಲ ಸರ್. ಥ್ಯಾಂಕ್ ಯು ಸರ್. ಹ್ಯಾಪಿ ಯುಗಾದಿ. ಅರ್ಜುನ್ ಸರ್, ಈಗ 3 ಜನ ಸ್ಟಾರ್ಗಳು ಇಟ್ಕೊಂಡು ಸಿನಿಮಾ ಮಾಡೋದು ಡೈರೆಕ್ಟ್ರು ತುಂಬ ರಿಸ್ಕು. ಡೈಲಾಗ್ ಇರ್ಬೋದು, ಅಭಿಮಾನಿಗಳ ದೃಷ್ಟಿಯಿಂದ ಅದನ್ನು ಹೇಗೆ ನಿಭಾಯಿಸಿದ್ರಿ ಅಂತ? ಸರ್ ನಾನು 3 ಜನಕ್ಕೆ ಅಭಿಮಾನಿ ಅಲ್ವ ಸರ್, ನಾನು ಡೈರೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ನಾನು ಅವ್ರು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೆ. ನಾನೊಂದು ಫ್ಯಾನ್ ಆಗಿ ನೋಡ್ಕೊಂಡು ಅವ್ರನ್ನ ನೋಡ್ತಾ ಇದ್ದೆ. ಅವ್ರು ಮಾಡ್ಬೇಕಾರೆಲ್ಲ ಐ ವಾಸ್ ಜಸ್ಟ್ ಅ ಫ್ಯಾನ್. ನಾನು ಡೈರೆಕ್ಟ್ರಾಗಿ ಯಾವತ್ತು ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆಯೂ ಇಲ್ಲ, ಅದು ಸಾಧ್ಯವೂ ಇಲ್ಲ. ಅವರಿಂದ ನೋಡಿ ಕಲಿತಾ ಇರ್ಬೋದು ಅಷ್ಟೇ ಸರ್. ಅದೆಲ್ಲ ಇಲ್ಲ. ಅವ್ರಿಗೆ ಅವ್ರು ಡಿಸೈನ್ ಮಾಡ್ಕೊಂಡಿದ್ರು. ಹೇಳಿದೆ ಫಸ್ಟ್ ಹೇಳಿದ್ರಲ್ಲ, ಅವ್ನು ಡಿಸೈನ್ ಮಾಡಿದ್ದೆ ಅಂತ. ಹಿ ವಾಂಟೆಡ್ ದಟ್. ಬಟ್ ನಾವು ಅದನ್ನು ಒಪ್ಕೊಂಡು. ಯಾಕಂದರೆ ಒಂದು ವಿಭಿನ್ನತೆ ಇದೆ, ಅವ್ರು ತೋರಿಸೋದ್ರಲ್ಲಿ ಒಂದು ವಿಭಿನ್ನತೆ ಇದೆ, ಒಂದು ಪರ್ಪಸ್ ಇದೆ. ಆ ಪರ್ಪಸ್ನ ಫಾಲೋ ಮಾಡಬೇಕು. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಾನು ಹೀರೋ, ನಾನು ಓಮ್ ಮಾಡಿದೆ, ನಾನು ಜನ್ಮದ ಜೋಡಿ ಮಾಡಿದೆ, ನಮ್ಮೂರ ಮಂದಾರ ಓಮ್ ಮಾಡಿದೆ, ಇಲ್ಲ ಅದಲ್ಲ. ಇದು ಬೇರೆ, ಈ ಸಿನಿಮಾನೇ ಬೇರೆ ಇದರಲ್ಲಿದೆ. ಅದೇ ಹೇಳಿದೆ, ಅವ್ರು ಡಿಸೈನ್ನೇ ತುಂಬ ಚೆನ್ನಾಗಿ ಮಾಡಿದರು. ಆ ವಯಸ್ಸಲ್ಲಿ ನಂಗೆ ತುಂಬ ಇಷ್ಟ. ಏನು, ಹಿ ವಾಂಟೆಡ್ ದಟ್. ಅಣ್ಣ ನಂಗೆ ಹಿಂಗೆ ಬೇಕಣ್ಣ, ವಾಕಿಂಗ್ ಸ್ಟೈಲ್, ಎವ್ರಿಥಿಂಗ್. ದಟ್ ವಾಸ್ ರಿಯಲಿ ಈಸಿ ಫಾರ್ ಮಿ. ಒಂದು ಆ್ಯಕ್ಟ್ರಿಗೆ ಬೇಕ್ರಿ 100%. ಹಿ ವಾಸ್ ದೇರ್. ಸುಳ್ಳೇಬೇಡ ಪಾಪ ಅವರು ತುಂಬ ಐ ಥಿಂಕ್ ತುಂಬಾ ಒಳ್ಳೆಯವನು ಅಂತ ಅನ್ಸ್ಕೊಳಕ್ಕೆ ಹೋಗ್ತಾರೆ ನಾವು. ಸುಮ್ಮನೆ ಅರ್ಜುನ್ ಜನ್ಯ ಹಂಗಲ್ಲ ಇಲ್ಲ. ಶಿವಣ್ಣ ಉಪ್ಪಿ ಸರ್ ಆಗಲೇ ಹೇಳ್ದಂಗೆ ತುಂಬ ಜನ ನಿರ್ದೇಶಕರಿಗೆ ನೀವು ಒಂಥರ ಇಂಡಸ್ಟ್ರಿ ತಂದಿದ್ದೀರ. ತುಂಬ ಜನಕ್ಕೆ ಹೊಸ ಸಿನಿಮಾಗಳು, ಹೊಸ ಹೊಸ ಅವಕಾಶಗಳು. ಮೊದಲನೇ ನಿರ್ದೇಶನ ಸಂಗೀತ ನಿರ್ದೇಶನದಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಹೇಗೆ ಅನಿಸ್ತು ಅವ್ರ ಕತೆ ಹೇಳಿದಾಗ ಒಪ್ಕೋಬೇಕು ಅಂತ ಅನ್ಸಿದ್ವಿ? ನಾನು ತರಲಿಲ್ಲ ಮಾತ್ರ, ನನಗೆ ಹೆಂಗೆ ಮಾತಾಡೋಕ್ಕಾಗುತ್ತೆ? ಅವ್ರು ಬಂದು ಹೇಳ್ದಾಗ ನಮ್ಮ ಕತೆ ಅವಕಾಶ ನೋ ಅವಕಾಶ ಬಂದ. ಅಮ್ಮ ಪ್ರೊಡ್ಯೂಸರ್ ಅಮ್ಮ, ಅದು ನಾನು ಪ್ರೊಡ್ಯೂಸರ್ ಅಲ್ಲ, ಅಮ್ಮ ಪ್ರೊಡ್ಯೂಸರು. ಕತೆ ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿರ್ಬೇಕಾದ್ರೆ ನಾವು ಯಾವಾಗಲೂ ಅಪ್ರಿಷಿಯೇಟ್ ಮಾಡಬೇಕಮ್ಮ, 100%. ಅದು ಇವರು ಅದು ಆಮೇಲೆ ನಾವು ಬ್ರ್ಯಾಂಡ್ ಅಲ್ಲಮ್ಮ, ಅವರೇ ಬ್ರ್ಯಾಂಡ್ ಆಗ್ತಾರಮ್ಮ ಒಂದಿನ. ಇಟ್ಸ್ ನಾಟ್ ದ ಬ್ರ್ಯಾಂಡ್. ನಾವು ನಮ್ಮನ್ನ ಬ್ರ್ಯಾಂಡ್ ಅಂತ ಅನ್ಕೋಬೇಕು, ಅವಾಗ ನಮಗೆ ಬ್ರ್ಯಾಂಡ್ ಸಿಗೋದು ಅಷ್ಟೇ.
ಅರ್ಜುನ್ ಜನ ಹೇಳ್ಬೇಕಾದ್ರೆ ಇಷ್ಟ ಆಯ್ತಮ್ಮ. ಉಪೇಂದ್ರ 100%. ಅದಕ್ಕೆ ಮುಂಚೆ ಯಶಂತ ಒಂದು ಸಿನಿಮಾ ಮಾಡಿದ್ರು, ತಲೆ ನನ್ನ ಮಗನ ಎಷ್ಟು ಸತಿ ನೋಡಿದ್ನಿ ಗೊತ್ತಾ? ಹಾಂ, ಉಷ್ಣ ಎಷ್ಟು ಸತಿ ನೋಡಿದ್ ಗೊತ್ತಾ? ನೋ, ಈಸ್ ವೆರಿ ಇಂಟೆಲಿಜೆಂಟ್. ನೋಡಿ ಬೇಕಾರೆ ಪಿಕ್ಚರ್ಲಿ ಸೂಕ್ಷ್ಮ ಪಾಯಿಂಟ್. ಬರೀ ಓಮ್ ಅಂತಲ್ಲ, ಬರೀ ಓಮ್ನ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ. ಸಿ ದಟ್ ಪ್ರೀವಿಯಸ್ ಫಿಲ್ಮ್ ವಾಟ್ ಯು ಹಸ್ ಡನ್. ಸೂಪರ್. ಆರ್ಡಿನರಿ ಡೈರೆಕ್ಟರ್ ಅಲ್ಲ ಅಮ್ಮ, ಫ್ಯಾಂಟಾಸ್ಟಿಕ್ ಈಸ್. ಸರಸ್ವತಿ ಪುತ್ರರು ಅಂತಾರೆ. ಸರ್ ಸಾರಿ ಸರ್, ಕೇಳಿಸ್ತಲ್ಲ. ಸಿನಿಮಾ ರಿಲೀಸ್ ಆಗಕ್ಕೆ ಇನ್ನ ಏನೇನು ಸರ್ಪ್ರೈಸ್ಗಳು ಇಟ್ಟಿದ್ದೀರಪ್ಪ? ಸರ್ ಸಾಂಗ್ಸ್ ಇದೆ, ಆ ಸಾಂಗ್ಸಲ್ಲೂ ಸರ್ಪ್ರೈಸ್ ಇದೆ. ರೆಗ್ಯುಲರ್ ಆಗಿ ಸಾಂಗ್ ರಿಲೀಸು, ಒಂದು ಸಾಂಗ್ ರೆಗ್ಯುಲರ್ ಕಂಟೆಂಟ್ಸ್ ನೀವೇನು ನೋಡ್ತಿರ್ತೀರ ಆ ಥರ ಸಾಂಗ್ ಇರಲ್ಲ. ಸೊ ಆ ಸಾಂಗ್ ರಿಲೀಸ್ ಆದಾಗಲೇ ನಿಮ್ಗೆ ಇದರಲ್ಲಿ ವಿಷಯ ಇದೆಯಾ ಅನ್ನೋ ಥರದ್ದಿದೆ, ಆವಾಗ ಖಂಡಿತ ಮಾತಾಡ್ತೀನಿ. ಆ್ಯಂಡ್ ಇನ್ನೊಂದಷ್ಟು ಚಿಕ್ಕ ಟೀಸರ್ ಆ್ಯಂಡ್ ಟ್ರೇಲರ್ ಇದೆ ಸರ್. ಈ ಮೈಕ್ ಕೇಳ್ತಾ ಇದ್ರು ಆ ಕಡೆ. ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಆಲ್ರೆಡಿ ಅಪ್ರೋಚ್ ಮಾಡ್ತಾ ಇದ್ದಾರೆ. ಆಂಧ್ರದಿಂದ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ಒಂದು ವಿಡಿಯೋದಲ್ಲೂ ನೋಡಿದೆ. ಅಂದರೆ ಇದು ಬಾಹುಬಲಿ ಮೀರಿಸುತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಅಲ್ಲೋಗಿ ಪ್ರಮೋಷನ್ ಮಾಡೋ ಇದೆಯಾ ನೆಕ್ಸ್ಟ್ ಪ್ಲ್ಯಾನ್ ಆ್ಯಕ್ಚುಲಿ APL? ಸರ್ ಬೈ ಗಾಡ್ಸ್ ಗ್ರೇಸ್ ನಮಗೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ನಮಗೆ ಕೇಳ್ತಾ ಇದ್ದಾರೆ ಸರ್ ಸಿನಿಮಾ, ಅದು ಸತ್ಯ. ಅದೇ ಸರ್, ಇವಾಗ ದಿಲ್ ರಾಜು ಯಾರು ಗೀತಾ ಆರ್ಟ್ಸ್ ಎಲ್ಲ ಅಪ್ರೋಚ್ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದೆ. ಇಲ್ಲ ಸರ್, ಆ ಥರದ್ದು ಏನಿಲ್ಲ. ನಾವು ಇನ್ನು ಬೇರೆ ಕಂಪನಿಗಳು ಕೇಳಿದ್ದಾರೆ. ಈ ಥರ ಸುಳ್ಳು ಹೇಳ್ಬಾರ್ದು, ಅವರೆಲ್ಲ ಬೇರೆ ಹೆಸರು ತಗೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಖಂಡಿತವಲ್ಲೂ ಬೇರೆ ಕಂಪನಿಗಳು ಕೇಳಿದ್ದಾರೆ, ಒಳ್ಳೊಳ್ಳೆ ರೇಟ್ಸ್ ಕೇಳಿದ್ದಾರೆ. ನಾವು ಟೀಸರ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ನೀವು ಟೀಸರು ಮತ್ತು ಪೋಸ್ಟರ್ ನೋಡಿದಾಗ ಮೊದಲೇ ಅವ್ರು ಕೇಳಿದರು ಬಣ್ಣಗಳ ಬಗ್ಗೆ. ಅಂದರೆ ಶಿವಣ್ಣ ಎಲ್ಲೋ ಶೇಡಲ್ಲಿ ಕಾಣಿಸ್ತಾ ಇರೋದು, ಮತ್ತು ಟೀಸರಲ್ಲಿ ಕಂಡಿದ್ದು ಅವರು ಎಲ್ಲೋ ಬಣ್ಣಗಳ ಮಧ್ಯೆ ಓಡ್ ಬಂದಿದ್ದು. ಇನ್ನು ಉಪ್ಪಿ ಸರು ರೆಡ್ ಶೀಟ್ ಕೊಡ್ತಾ ಇದ್ದೀರಾ, ಮಧ್ಯದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಸ್ವಲ್ಪ ಮಿಕ್ಸ್ ಇದೆ. ಸೊ ಈ ಬಣ್ಣಗಳು ಅವರ ಗುಣ ಮತ್ತು ಕ್ಯಾರೆಕ್ಟ್ರು, ಅವ್ರ ನಡತೆ ಆ ಥರ ಏನಾದ್ರು ಹೇಳಕ್ಕೆ ಹೊರಟಿದ್ದೀರಾ ಏನು? ಡೆಫಿನೆಟ್ಲಿ ಸರ್, ಯು ಆರ್ ರೈಟ್. ಅರ್ಜುನ್ ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ಫಿಲಾಸಾಫಿಕಲ್ ಆ್ಯಂಗಲ್ ಇರೋದಂತೂ ಹೌದು ಟೀಸರ್ ನೋಡುವಾಗ ಅಥವಾ ಇಲ್ಲಿ ತನಕ ಬಂದಿರೋ ಕಂಟೆಂಟ್ಸ್ ಎಲ್ಲ ನೋಡುವಾಗ. ಬಟ್ ಎಷ್ಟು ಮಟ್ಟಿಗೆ ಪ್ರೀಚಿ ಆಗದೆ ಇರೋ ಥರ ನೀವು ನೋಡ್ಕೊಂಡಿದ್ದೀರಿ ಸರ್? ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಸ್ಕ್ರಿಪ್ಟ್ ಸರ್. ಏನಂದರೆ ಬರೀ ಫಿಲಾಸಫಿ ಇಲ್ಲದೆ ಟೋಟಲ್ ಕಮರ್ಷಿಯಲ್ ಸಿನಿಮಾದಲ್ಲಿ ಫಿಲಾಸಫಿ ಹೇಳಿದ್ರೆ ಹೇಗಿರುತ್ತೆ, ಅದಕ್ಕೆ ಈ ಸ್ಕ್ರಿಪ್ಟು ನಮಗೆಲ್ಲರಿಗೂ ತುಂಬ ಖುಷಿ ಪಟ್ಟಿದ್ದು. ತುಂಬ ಫಿಲಾಸಫಿ ಹೇಳಿದ್ರೆ ಬೋರ್ ಆಗ್ಬಿಡುತ್ತೆ, ಬಟ್ ಅದನ್ನು ಆ್ಯಕ್ಷನ್ನು ಮತ್ತು ಇದ್ರ ಮೂಲಕ ಹೇಳೋದು ಅದು ತಾನಾಗಿ ಮೂಡ್ ಬಂತು ಸರ್. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ಜನ್ಯಾ ಸರ್, ನೀವು ಈ ಮೂವಿ ಡೈರೆಕ್ಟ್ ಮಾಡಬೇಕಾದ್ರೆ ಯಾವ ದೃಶ್ಯ ಅಥವಾ ಯಾವ ಭಾಗವನ್ನು ಡೈರೆಕ್ಟ್ ಮಾಡೋದು ತುಂಬ ಚಾಲೆಂಜಿಂಗ್ ಅಂತ ನಿಮ್ಗೆ ಅನ್ನಿಸ್ತು? ಮೇಡಮ್, ಭಾಳಷ್ಟು ಜಾಗಗಳಿದೆ. ಇವಾಗ ನೀವು ಓಮ್ದೇನು ಡೈಲಾಗ್ ನೋಡಿದ್ರಿ, ಅಲ್ಲಿ ಫುಲ್ಲು 3 days ನೈಟ್ ಶೂಟ್ ಮಾಡಿದ್ವಿ. ಮಳೆ ಕ್ರಿಯೇಟ್ ಮಾಡಬೇಕಿತ್ತು. ನನಗೆ ತುಂಬ ಹಿಂಸೆ ಆಗ್ತಾಯಿತ್ತು. ಶಿವಣ್ಣ ಮತ್ತು ಉಪ್ಪಿ ಸರ್ನ ಮಳೆಯಲ್ಲಿ ರಾತ್ರಿ ಹೊತ್ತು ನೆನೆಸಿ 1 ಗಂಟೆನಲ್ಲ ಅವರನ್ನು ಕೂರಿಸಿ ಪಕ್ಕದಲ್ಲಿ ಬೆಂಕಿ ಹಾಕ್ಬಿಟ್ಟು ಕೂರಿಸ್ತಾ ಇದ್ರೆ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಎಲ್ಲ ಮಕ್ಕಳ ಥರ ಮಗು ಥರ ಕೂತಿರೋರು. ನಾನು ಹೋಗಿ ಕೇಳ್ತಿದ್ದೆ, ಅಣ್ಣ ಓಕೆನಾ ಅಣ್ಣ? ಇಲ್ಲ ಮಾಡಮ್ಮ ಅಂತ. ಆ ಮಳೆಯಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಶಾರ್ಟ್ ಆಗಿತ್ತು ನಮಗೆ. ಕಾಂಪ್ರಮೈಸ್ ಆಗದೆ ತೆಗೆದ್ವಿ. ದಟ್ ವಾಸ್ ಸ್ವಲ್ಪ ಕಷ್ಟ ಆಯ್ತು ನನಗೆ. ರಾಜ್ ಸರ್ ಲಾಸ್ಟ್ ಇಲ್ಲಿ ಸರ್ ಆ್ಯಕ್ಚುಲಿ ನಿಮ್ಮನ್ನು ಈ ಒಂದು ಸ್ಕ್ರಿಪ್ಟಿಗೆ ಒಪ್ಪಿಸ್ಲಿಕ್ಕೆ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ ಆ್ಯಕ್ಚುಲಿ. ಸೊ ಇದು ಒಪ್ಕೊಂಡ ನಂತರ, ಈ ಸಿನಿಮಾ ಎಲ್ಲ ಮುಗಿಸಿದ ನಂತರ ನಿಮ್ಮೊಳಗಿರುವಂತಹ ನಿರ್ದೇಶಕನಿಗೆ ಏನು ಟೇಕ್ ಹೋಮ್ ಸಿಕ್ಕಿದೆ? ನಾನು ಈ ಸಿನಿಮಾ ಸ್ಟೂಡೆಂಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಒಂದು ಸ್ಕೇಲು, ಮತ್ತು ನಾನು ಸರ್ ಹತ್ರನೂ ಹೇಳ್ತಾ ಇದ್ದೆ ಪಕ್ಕ ಕೂತಾಗ, ಅರ್ಜುನ್ ಜನ್ಯ ಇಸ್ ಅ ವೆರಿ ಇಂಟೆಲಿಜೆಂಟ್ ಡೈರೆಕ್ಟರ್. ಅಂದರೆ ಕೆಲವು ಸಲ ಈ ಕಮರ್ಷಿಯಲ್ ಸಿನಿಮಾ ಮಾಡಬೇಕಾದ್ರೆ ಅದರಲ್ಲಿ ಮೀಟರ್ ಹಿಡ್ಕೊಳ್ಳೋದು, ಅಥವಾ ಯಾವ ಪಾತ್ರವನ್ನು, ಯಾವ ಸ್ಟಾರನ್ನು ಯಾವ ರೀತಿ ಪ್ರೆಸೆಂಟ್ ಮಾಡೋದು, ಆ್ಯಂಡ್ ಅದೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಂದು ಇಂಟೆಲಿಜೆನ್ಸು ಬೇಕು, ಆರ್ಟು ಇದೆ, ಇಂಟೆಲಿಜೆನ್ಸು ಇದೆ. ಅದನ್ನು ನಾನು ತುಂಬ ಹತ್ತಿರದಿಂದ ಒಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರಿಗೆ ಹೈಯೆಸ್ಟ್ ಫೋನ್ ಮಾಡಿ ತೊಂದರೆ ಕೊಡೋದ್ರಲ್ಲಿ ನಮ್ಮ 3 ಜನದಲ್ಲಿ ನಾನೇನು ಅನಿಸುತ್ತೆ ಅಂದರೆ, ಏನಾಗ್ತಾ ಇದೆ ಸರ್, VFX ಏನಾಯಿತು, ಅದೇನಾಯಿತು, ಸಾಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿ ಸತಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನನ್ನಲ್ಲಿರುವಂಥ ಒಬ್ಬ ನಿರ್ದೇಶಕನಿಗೆ ಇದೊಂದು ಸ್ಕೂಲು, ನಾನು ಕಲಿತಾ ಇರ್ತೀನಿ. ಈಗ ಸತ್ಯ ಸರ್ ಒಂದು ಫ್ರೇಮ್ ಇಟ್ಟರು ಕೂಡ, ಓಕೆ ಇದು ಸ್ಕೇಲ್ ಇದೆ ಅಂದರೆ ಇಷ್ಟು ಜನ ಇದ್ದಾರೆ, ಬಟ್ ಇಷ್ಟು ಜನರನ್ನ ಕ್ಯಾಮರಾದಲ್ಲಿ ಇದ್ದಾರೆ ಅಂತ ತೋರಿಸೋದು ಬಹಳ ಕಷ್ಟದ ಕೆಲಸ. ಅದು ನಾವೆಲ್ಲ ತುಂಬ ಇಂಡಿ ಫಿಲ್ಮ್ ಮೇಕರ್ಸ್, ತುಂಬ ನಮ್ಮದೇ ಒಂದು ಚೌಕಟ್ಟು ಒಳಗಿಂದ ಬಂದವರು. ಹಾಗಾಗಿ ಈ ಥರದ ಸಿನಿಮಾಗಳು ಸಿಕ್ಕಾಗ ತುಂಬ ವಿಷಯಗಳು ಕಲಿಯೋದಕ್ಕಿರುತ್ತೆ. ನಾನು ಹೇಳಿದೆ ಸ್ಕೇಲ್ ಹೇಗೆ ಅಚೀವ್ ಮಾಡೋದು, ಅಥವಾ ಮೀಟರ್ ಹೇಗೆ ಹಿಡಿಯೋದು, ಮ್ಯೂಸಿಕ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ನಾನು ಕಲ್ತಿದ್ದೀನಿ, ಅಂದರೆ ಕಲಿತಾ ಇರ್ತೀನಿ.
ಕಲ್ತಿದ್ದೀನಾ ಇಲ್ವಾ ಅಂತ ಮುಂದಿನ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದು ಅಷ್ಟೇ. ಬಟ್ ಕಲಿಯೋ ಪ್ರಯತ್ನದಲ್ಲಂತೂ ಇರ್ತೀನಿ. ಓಕೆ, ಥ್ಯಾಂಕ್ ಯು. ಸಾಕಷ್ಟು ಜನರಿಗೆ ಪ್ರಶ್ನೆಗಳಿರುತ್ತೆ, ಬಟ್ ಇವತ್ತಿಗೆ ಈ ಪ್ರಶ್ನೆಯ ಸೆಷನ್ನ ನಾವು ಟೈಮ್ ಆಗಿರೋ ಕಾರಣ ಮುಕ್ತಾಯಗೊಳಿಸೋದಕ್ಕೆ ಇಷ್ಟಪಡ್ತೀವಿ. ಆದರೆ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ಹಾಡುಗಳಾಗಿರ್ಬೋದು ಅಥವಾ ಹಾಡುಗಳ ಬಗ್ಗೆ ಈಗಲೇ ಮಾತಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನಾವು ಟೀಸರನ್ನು ಆನಂದ್ ಆಡಿಯೋದಲ್ಲಿ ನೋಡ್ಬೋದು. ಶ್ಯಾಮ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಆಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಆ ಟೀಸರ್ನ ಒಂದೊಂದು ಸೆಕೆಂಡ್ ಕೂಡ ಬಹಳನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅವರು ಆನಂದ್ ಆಡಿಯೋದಲ್ಲಿ ರಿಲೀಸ್ ಮಾಡುವಾಗ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ಈ ಟೀಸರ್ ನೋಡಿದಾಗ ಸ್ವಲ್ಪ ರಶಸ್ಸು ನೋಡಿದ್ದೆ. ಅವಾಗ ಅರ್ಜುನ್ ಸರ್ ಕೇಳ್ತಾ ಇದ್ದೆ, ಸರ್ ನೀವೇನ ಮಾಡಿರೋ ಡೈರೆಕ್ಷನ್ನು ಅಂತ. ಅಷ್ಟು ಅದ್ಭುತವಾಗಿದೆ. ಯಾಕಂದರೆ ಅವ್ರು ಯಾವಾಗಲೂ ಮ್ಯೂಸಿಕ್ ಕೊಟ್ಕೊಂಡು ನಾವು ಮಾತಾಡಿದಾಗ ಮ್ಯೂಸಿಕ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಬಟ್ ಈ ಸಿನಿಮಾ ನೋಡ್ಬಿಟ್ಟು ಅಂದರೆ ಒಂದು ಸ್ವಲ್ಪ ರಶಸ್ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಜಸ್ಟ್ ಟೀಸರು, ಪಿಕ್ಚರ್ ಅಭಿ ಬಾಕಿ ಅಂದಂಗೆ. ಇನ್ನು ನೀವು ಟ್ರೈಲರು ಇದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಪೋರ್ಟ್ ಮಾಡಿರೋರು ರಮೇಶ್ ರೆಡ್ಡಿ ಅವರು ಫುಲ್ ಟೈಮ್ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆ. ಹಾಗೆ ಇದೇ ಥರ ಮಲ್ಟಿ ಸ್ಟಾರ್ ಕಾಸ್ಟ್ಗಳು ಸಿನಿಮಾ ಬರ್ತಾ ಇದ್ದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಓಪನಿಂಗು ಮತ್ತು ದೊಡ್ಡ ದೊಡ್ಡ ಸಿನಿಮಾ ಮಾಡೋಕ್ಕೆ ಧೈರ್ಯನೂ ಬರುತ್ತೆ ಎಲ್ಲ ಪ್ರೊಡ್ಯೂಸರ್ಸ್ಗೆ. ಉಪ್ಪಿ ಸರ್, ಶಿವಣ್ಣ ಸರ್, ರಾಜ್ ಬಿ ಶೆಟ್ಟಿ, ಆಲ್ ದಿ ಬೆಸ್ಟ್ ಸರ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಾನು ಒಂದೇ 2 ಸಾಂಗ್ ಕೇಳಿರೋದು ಇವತ್ತವರೆಗೂ. ಪಿಕ್ಚರೈಸೇಷನ್ನು ನೋಡಿದ್ದೀನಿ, ಬಟ್ ಇನ್ನೂ 3 ಸಾಂಗ್ ಇದೆ. ನಾನು ಇನ್ನೂ ಕೇಳಿಸಿರೋ ಅವರು ನಿಮ್ಮ ಫೈನಲಲ್ಲಿ ಕೇಳಿಸ್ತೀನಿ ಅಂತ ಹೇಳ್ತಾರೆ. ಅದೇ ಥರ ಇದೆ ಮೇಡಮ್, ಅದೇ ಅಟ್ಪಾರಿದೆ 17 ದಾಟುತ್ತಾ? ಅಟ್ಪಾರಿದೆ ಮೇಡಮ್. ವೆರಿ ನೈಸ್. ಥ್ಯಾಂಕ್ ಯು ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಆನಂದ್ ಆಡಿಯೋದಲ್ಲಿ ಸಿನಿಮಾದ ಟೀಸರ್ ನೋಡ್ಬೋದು. ಹಾಗೂ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಪೋರ್ಟ್ ಆಗಿ ಪ್ರೀತಿಯಿಂದ ಶುಭಾಶಯವನ್ನು ತಿಳಿಸೋದಕ್ಕೆ ಕೆ ಮಂಜು ಸರ್ ಅವ್ರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಂದ್ರಜಿತ್ ಲಂಕೇಶ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ KVN ಸುಪ್ರೀತ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಸಂಜಯ್ ಗೌಡ ಸರ್ ಅವರು ಕೂಡ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬಂದು ನಿಮ್ಮ ಪ್ರೀತಿಯ ಶುಭಾಶಯ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಒಂದು ಸರ್ ಪ್ಲೀಸ್. ಅರ್ಜುನ್ ಸರ್ ಅವ್ರು ಅಲ್ಲಿಂದ ಆಮೇಲೆ ವಿಶ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಮ್ಮ, ಮೊದಲನೇದಾಗಿ ಈ ಚಿತ್ರನ ಸ್ಟೋರಿ ಬೋರ್ಡ್ ಮಾಡಿಕೊಂಡು ಅರ್ಜುನ್ ಜನ್ಯ ತುಂಬ ಚೆನ್ನಾಗಿ ದೊಡ್ಡ ಕಲಾವಿದರು ಅಂದರೆ ಹೊಸಬರಾದ್ರೆ ಮಾತಾಡ್ತಾ ಇರ್ತಾರೆ, ಹಳಬರು ಕೇಳಲ್ಲ. ಅದಕ್ಕೆ ಏನು ಬೇಕಾದ್ರೆ ಮಾಡ್ಬೇಕು, ಶಿವಣ್ಣ ಆಗ್ಬೋದು, ಉಪೇಂದ್ರ ಆಗ್ಬೋದು, ಶೆಟ್ರ್ ಆಗ್ಬೋದು, ಕೂತ್ಕೊಂಡಿರ್ತಾರೆ ಪಾಪ, ಅವ್ರು ತೊಂದರೆನೇ ಕೊಡಲ್ಲ. ಹೊಸಬರು ಮುಗಿತಾ ಏನೈತೆ ಅಂತ ಕೇಳ್ತಾ ಇರ್ತಾರೆ. ಅಂತ ಒಳ್ಳೆ ಕಲಾವಿದರು ಆಯ್ಕೆ ಮಾಡಿದ್ದಾರೆ. ರಮೇಶ್ ರೆಡ್ಡಿಯವರು ಅವರು ಆರ್ಡಿನರಿ ಅಲ್ಲ, ಅವರು ಎಕ್ಸ್ಟ್ರಾ ಆರ್ಡಿನರಿ. ಯಾಕೆಂದರೆ ಗ್ರಾಫಿಕ್ನ ಎಲ್ಲ ಕಡೆ ಹುಡುಕಿ ಈ ಥರ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅವರು ಲಂಡನಲ್ಲಿ ಫಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಬೇಕು, ಅದ್ಭುತ ಮಾಡಬೇಕು ಅಂತ ಇದ್ದಾರೆ. ಈ ಸಿನಿಮಾನ ನಮ್ಮ ಸೌತ್ ಇಂಡಿಯಾಗಿನ ನಾರ್ತ್ ಇಂಡಿಯಾಗೆ ದೊಡ್ಡ ಕ್ರೇಜ್ ಬರುತ್ತೆ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, 100% ನೋ ಡೌಟ್. ಈ ಸಿನಿಮಾನ ನಾನು ಆಲ್ರೆಡಿ ಒಂದು ಸತಿ ಕೇಳಿದ್ದೆ, ಅವ್ರು ಯಾವಾಗ ಕೊಟ್ಟರು ನಾನು ತೊಗೊಳಕ್ಕೆ ರೆಡಿ ಇರ್ತೀನಿ. ಈ ಸಿನಿಮಾ ಬಗ್ಗೆ ಅರ್ಜುನ್ ಜನ್ಯ ಮಾಡಿರೋದು ಒಬ್ಬ ಒಳ್ಳೆ ನಿರ್ದೇಶಕ ಕನ್ನಡ ಇಂಡಸ್ಟ್ರಿ ಉಟ್ಕೊಂಡಿದ್ದ ನಿಜವಾಗ್ಲೂ ಖುಷಿ. ತುಂಬ ಚೆನ್ನಾಗಿರ್ತದೆ. ನಮ್ಮ ಕಲಾವಿದರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಇದು ಅದ್ಭುತವಾದ ಸಿನಿಮಾ. ಇದು ಟ್ರೈಲರ್ ಇದು ಫಸ್ಟ್ ಏನು ಗೊತ್ತಾ, ಉಪೇಂದ್ರದ್ದು ಓಮ್ ಮುಂದಕ್ಕಿದೆ, ಅದಕ್ಕೆ ಯಾರು ದಯವಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡಿ. ಸಿನಿಮಾ ನೋಡಿದಾಗ ಗೊತ್ತಾ, ಆಗಸ್ಟ್ 15ನೇ ತಾರೀಕು ಇಂಡಿಪೆಂಡೆಂಟ್. ಈ ಸಿನಿಮಾ ಇಡೀ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಲ್ಲಿ ದೊಡ್ಡ ಹಿಟ್ ಆಗುತ್ತೆ, ನೋ ಡೌಟು. ರಮೇಶ್ ರೆಡ್ಡಿಯವರು ಹಾಕಿರೋ ಕಾಸನ್ನ ಕಣ್ ತುಂಬ ಕೈ ತುಂಬ ಬರುತ್ತೆ, ನೆಮ್ಮದಿಯಾಗಿರುತ್ತೆ. ಪ್ರೇಕ್ಷಕರು ಇಷ್ಟ ಬಿದ್ದು ಎಂಜಾಯ್ ಮಾಡ್ತಾರೆ. ಪ್ರತಿಯೊಬ್ಬರು ಒಂದು ಕನ್ನಡ ಸಿನಿಮಾನ ಇವತ್ತೇನು ಒಂದು ಕನ್ನಡ ಸಿನಿಮಾ ಒಂದು ಕಾಲದಲ್ಲಿ ಯಾರು ಇವಾಗ ತಿರ್ಗಾ ಮತ್ತೆ ರಿಪೀಟ್ ಆಗ್ತಾ ಇದೆ. ಅದನ್ನು ಡೋರ್ಗಳನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಹಿಂದಿನ ಡೈರೆಕ್ಟ್ರುಗಳಿಗೆ ಹೇಳ್ತೀನಿ, ಡೈರೆಕ್ಟ್ರುಗಳು ದಯವಿಟ್ಟು ನಿಧಾನವಾಗಿ ಕೆಲಸ ಕತ್ತರೆ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ಅವ್ರನ್ನ ಮುಚ್ಚಿಸ್ತಾ ಬೇಡಿ. ದಯವಿಟ್ಟು ಎಲ್ಲ ಕೆಲಸ ಕತ್ಕೊಂಡು ನಿಧಾನಕ್ಕೆ ತಾಳ್ಮೆ ಅಂತ ಕೆಲಸ ಕತ್ತು ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಮಾಡಿ, ನಿರ್ಮಾಪಕರು ಉದ್ಧಾರ ಮಾಡಿ. ನಮ್ಮ ಕಲಾವಿದರೆಲ್ಲ ಸಂಪೂರ್ಣ ಸಹಕಾರ ಚಿತ್ರರಂಗಕ್ಕಿದೆ. ನಮ್ಮ ಇಂಡಸ್ಟ್ರಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೀಮು 45 ಇದೆಯಲ್ಲ, ಇದು 45 is only 4 + 5 9.
99 ಆಗುತ್ತೆ, ನೋ ಡೌಟ್. ತಲೆ ಕೆಡಿಸ್ಕೊಬೇಡಿ. ಥ್ಯಾಂಕ್ ಯು ಮಂಜು ಸರ್, ನಿಮ್ಮ ಪ್ರೀತಿಯ ವಿಶಸ್ಗೆ. ಇಂದ್ರಜಿತ್ ಸರ್, ವೇದಿಕೆ ಮೇಲೆ ಬಂದರೆ ಅವರು ನಿಮ್ಮನ್ನು ನೋಡ್ತಾರೆ. ಮಂಜು ಸರ್ ಒಪ್ಕೊಂಡಿಲ್ಲ, ನೀವಾದರೂ ಬನ್ನಿ. ಸುಪ್ರೀತ್ ಸರ್, ಪ್ಲೀಸ್ ಜಾಯ್ನ್ ಅಸ್. ದಯವಿಟ್ಟು ಬನ್ನಿ. ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಆಫ್ ಆಲ್ ಇಡೀ ಸಭಾಂಗಣದ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ವೆಲ್ಕಮ್ ಬ್ಯಾಕ್ ಸರ್. ಶಿವಣ್ಣ ಸರ್, ವೆಲ್ಕಮ್ ಬ್ಯಾಕ್. ಆಮೇಲೆ ನಾನೇನು ಮಾತಾಡೋದಾಗಲೇ ಶಿವಣ್ಣ ಸರ್ ಮಾತಾಡಿದ್ರು, ಉಪ್ಪಿ ಸರ್ ಮಾತಾಡಿದ್ರು, ರಾಜ್ ಬಿ ಶೆಟ್ಟಿ ಮಾತಾಡಿದ್ರು, ಮತ್ತು ಅರ್ಜುನ್ ಜನ್ಯ ಅವ್ರು ಮಾತಾಡಿದ್ರು. ಎಲ್ಲರೂ ಈಗಾಗಲೇ ಮಾತಾಡೋದ್ರಿಂದ ನಿಮಗೆಲ್ಲ ಸಿನಿಮಾ ಬಗ್ಗೆ ಗೊತ್ತಿದೆ. ಮತ್ತು ನಾನು ಟೀಸರ್ ಆಗಿ ಒಂದು ಪ್ರೇಕ್ಷಕನಾಗಿ ನೋಡಿದ್ರಿಂದ ಅದ್ರ ಬಗ್ಗೆ ಎರಡು ಮಾತಾಡ್ತೀನಿ. ಉಪ್ಪಿ ಅವ್ರು ಕೇಳ್ತಾರೆ ಜೀನ್ಸ್ ಎಲ್ಲಿ ಸಿಗುತ್ತೆ ಅಂತ. ಟೀಸರ್ ಬಗ್ಗೆ ಅಫ್ಕೋರ್ಸ್ ಶಾಕ್ ಆಗಿದ್ದೀನಿ. ಕೆ ಮಂಜು ಅವ್ರು ಹೇಳ್ದಂಗೆ ರಮೇಶ್ ರೆಡ್ಡಿ ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್ನು. ಕ್ಯಾನಡಾಗೆ CG ಕೊಡೋದಕ್ಕಿಂತ ಮುಂಚೆನೇ ಇಲ್ಲೇ ಇಡೀ ಪಿಕ್ಚರ್ನ ಒಂದು CG ಮಾಡಿಸಿ ನೋಡುವಂಥ ನಿರ್ಮಾಪಕ ಮತ್ತು ನಿರ್ದೇಶಕ ಅರ್ಜುನ್ ಜನ್ಯ ಅವರು. ಸೊ ಈಗಾಗಲೇ ಅವ್ರು ಸಿನಿಮಾ ನೋಡಿದ್ದಾರೆ, ಎಲ್ಲ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕೂ ಮುಂಚೆನೇ ಸಿನಿಮಾ ನೋಡಿದ್ದಾರೆ. ಅದು ಪ್ರತಿಯೊಂದು ಫ್ರೇಮಲ್ಲೂ ಕಾಣ್ತಾ ಇದೆ. ಅದ್ಭುತವಾದ ಒಂದು ನಿರ್ದೇಶನ ಎದ್ದು ಕಾಣ್ತಾ ಇದೆ. ಯಾವುದೇ ಒಂದು ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಇರೋಂಥ ಗ್ರಾಫಿಕ್ಸು. ಮತ್ತು ಸ್ವತಃ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ಎಕ್ಸ್ಟ್ರಾರ್ಡನರಿ ಫ್ಯಾಂಟಾಸ್ಟಿಕ್ ಬ್ಯಾಕ್ಗ್ರೌಂಡ್ ಸ್ಕೋರು, ಸೂಪರ್ಬ್. ಆಮೇಲೆ ಎಲ್ಲ ನಿಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ ಒಂದು ಶಿವಣ್ಣ ಅವರ ಒಂದು ಎನರ್ಜಿ. ಈ ಒಂದು ಫ್ರೇಮ್ ಆ ಎಂಟ್ರಿನಲ್ಲೇ ನೋಡಿದ್ವಿ, ಎಂಥ ಎಕ್ಸ್ಟ್ರಾರ್ಡನರಿ ಒಂದು ಎನರ್ಜಿ ಆ ಎಂಟ್ರಿ ನೋಡಿದ್ರೆ ಏನೇನು ಇರ್ಬೋದು ಅಂತ ಒಂದು ನಾವು ಆ ಕಲ್ಪನೆಗಾಗಲೇ ಹೋಗಿದ್ದೀವಿ. ಮತ್ತು ಉಪ್ಪಿ ಅವ್ರ ಬಗ್ಗೆ ನಾವೇನೋ ಮಾತಾಡೋದೇ ಬೇಡ, ಗೊತ್ತಿದೆ ಅವರ ನಿರ್ದೇಶನ, ಅವರ ನಟನೆ. ಒಂದೊಂದು ಸಿನಿಮಾಗೂ ಯಾವ ಥರ ವಿಭಿನ್ನವಾದ ಗೆಟಪ್ಪು ಮತ್ತು ಆ ಎಂಟ್ರಿ ಎಕ್ಸ್ಟ್ರಾರ್ಡನರಿ ಗೆಟಪ್ ಸರ್. ಫಸ್ಟ್ ಟೈಮ್ ಈ ಥರ ಒಂದು ಗೆಟಪ್ಪಲ್ಲಿ ಉಪೇಂದ್ರ ಗೆಟಪ್ ನೋಡಿದ್ದೀವಿ, ಗೆಟಪ್ ನೋಡಿದ್ದೀವಿ, ಅದೆಲ್ಲದನ್ನು ಮೀರಿ ಇಲ್ಲಿ ಒಂದು 45 ಗೆಟಪ್ಪು ಸೂಪರ್ಬ್. ಮತ್ತು ಸತ್ಯ ಹೆಗಡೆ ಅವರ ಪ್ರತಿಭೆ ಬಗ್ಗೆ ಎಕ್ಸ್ಟ್ರಾರ್ಡನರಿ ಒಂದೊಂದು ಫ್ರೇಮನ್ನು ಸೂಪರಾಗಿ ತೆಗೆದಿದ್ದೀರಾ. ಮತ್ತು ರಾಜ್ ಬಿ ಶೆಟ್ಟಿ, ವಿ ಆಲ್ ನೋ ದಟ್ ವಾಟ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಈಸ್. ಮತ್ತು ಈ ಇದರಲ್ಲಿ ಟೀಸರಲ್ಲೇ ಒಂದು ಜಲಕ್ಕಲ್ಲೇ ಗೊತ್ತಾಗುತ್ತೆ ವಾಟ್ ಅ ಸೂಪರ್ಬ್ ಆ್ಯಕ್ಟರ್ ಈಸ್. ಮತ್ತು ನನಗೆ ಸಾಕಷ್ಟು ತುಣುಕುಗಳನ್ನ ಆಗಲೇ ರಮೇಶ್ ರೆಡ್ಡಿ ಅವರು ತೋರಿಸಿದ್ದಾರೆ. ಒಂದು ಅದ್ಭುತವಾದ ಒಂದು ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಫ್ರಮ್ ಬಾಂಬೆ, ದೊಡ್ಡ ಹಿಟ್ ಕೊಟ್ಟಿರೋಂಥ ಡೈರೆಕ್ಟ್ರು. ಶಾರುಖ್ ಖಾನು, ಸಂಜಯ್ ದತ್ ಅವರು ಮತ್ತು ಅಮಿತಾಬ್ ಬಚ್ಚನ್ ಅವರು ಡೈರೆಕ್ಟ್ ಮಾಡಿರೋಂಥ ಡೈರೆಕ್ಟರ್ನ ಕರೆಸಿದ್ದೆ ಅವ್ರ ಆಫೀಸ್ಗೆ. ಅವರು ಒಂದು ಕ್ಲಿಪ್ಪಿಂಗ್ಸ್ಗಳು ನೋಡಿ, ತುಣುಕುಗಳು ನೋಡಿ, ಉಪೇಂದ್ರ ಅವರ ಫೈಟ್ ನೋಡಿ, ಶಿವರಾಜ್ ಕುಮಾರ್ ಅವರ ಎಂಟ್ರಿ ನೋಡಿ ಮತ್ತು ಸಾಕಷ್ಟು ಕ್ಲಿಪ್ಪಿಂಗ್ಸ್ ನೋಡಿ ಸುಸ್ತಾಗಿ ಅವರ ಆಫೀಸಿಂದ ಏರ್ಪೋರ್ಟ್ ತನಕ ಬರೀ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರು. ಯಾಕೆ ಸಿನಿಮಾಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತಂದರೆ OTTನಲ್ಲೇ ನೋಡ್ಬಿಡ್ತಾರೆ ಅಂತಂದರೆ ಈ ಥರ ಸಿನಿಮಾ ಕೊಡ್ತಾ ಇಲ್ಲ ನಾವು ಅಂತ ಆ ಡೈರೆಕ್ಟ್ ಹೇಳಿದ್ದು, ನಾನು ಮಾತಲ್ಲ ಅದು. ಯಾಕೆಂತಂದರೆ ಅವ್ರು ಹೇಳಿದ್ರು ನೋಡಿ ಎಷ್ಟು ಕುತೂಹಲ ಹುಟ್ಟಿಸುತ್ತೆ ಒಂದೊಂದು ಫ್ರೇಮು, ಒಂದೊಂದು ಶಾರ್ಟು ಮತ್ತು ಆ CGಗಳು, ಆ ಕಂಪ್ಯೂಟರ್ ಗ್ರಾಫಿಕ್ಸು ಅದ್ಭುತ. ಅರ್ಜುನ್ ಜನ್ಯ ಅವರೇ ಸೂಪರ್ಬ್. ಆ್ಯಂಡ್ ವಿ ಕಾಂಟ್ ಬಿಲೀವ್ ಇನ್ ದ ಟೀಸರ್ ಇಟ್ ಸೆಲ್ ದಟ್ ಯು ಆರ್ ನಾಟ್ ಅ ಒನ್ ಟೈಮ್ ಡೈರೆಕ್ಟರ್, ಒನ್ ಫಿಲ್ಮ್ ಡೈರೆಕ್ಟರ್. ಎಕ್ಸ್ಟ್ರಾರ್ಡನರಿ, ಫ್ಯಾಂಟಾಸ್ಟಿಕ್, ಕಂಗ್ರಾಟ್ಸ್ ಟು ಯು. ಆ ಡೈರೆಕ್ಟರ್, ಬಾಂಬೆ ಡೈರೆಕ್ಟರ್ ಮಾತಾಡಿದ್ದು ನಾನು ಮತ್ತೆ ಫೋನ್ ಮಾಡಿ ರಮೇಶ್ ರೆಡ್ಡಿ ಅವ್ರಿಗೆ ಏರ್ಪೋರ್ಟಿಂದ ಹೇಳಿದೆ, ಸೂಪರ್ಬ್. ಈ ಥರ ಸಿನಿಮಾ ಬಂದರೆ ಥಿಯೇಟ್ರಿಗೆ ನುಗ್ತಾರೆ ಕನ್ನಡಿಗರು, ಅಷ್ಟೇ ಅಲ್ಲ ಇಡೀ ಭಾರತದವ್ರು ನುಗ್ತಾರೆ, ಸೂಪರ್ಬ್ ಸರ್ ಅಂತ ಅಂದ್ಬಿಟ್ಟು ಅವ್ರು ಏರ್ಪೋರ್ಟಿಂದ ಮತ್ತೆ ಫೋನ್ ಮಾಡೋರು ರಮೇಶ್ ರೆಡ್ಡಿ ಅವ್ರಿಗೆ. ಮತ್ತು ಈ ಥರ ಒಂದು ಸಿನಿಮಾ ಮಾಡಿರೋಂಥ ರಮೇಶ್ ರೆಡ್ಡಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು. ನನಗೆ ಮಾತಾಡಿದ್ದಕ್ಕೆ, ಎರಡು ಮಾತು ಕೊಟ್ಟಿದ್ದಕ್ಕೆ ಇಡೀ ಮಾಧ್ಯಮದವ್ರಿಗೆ ಮತ್ತು ಎಲ್ಲರಿಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದಿದ್ದೀರಾ ಅಂದರೆ ಒಂದು ನಿಜವಾಗ್ಲೂ ಆ ಒಂದು ನ್ಯಾಯ ಒದಗಿಸಿದ್ದೀರಾ 45 ಟೀಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಂದ್ರಜಿತ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಶುಭಾಶಯದ ನುಡಿಗೆ. ಸುಪ್ರೀತ್ ಸರ್ ಪ್ಲೀಸ್.
ಎಲ್ರಿಗೂ ನಮಸ್ತೆ. ಈಗ ತಾನೇ ಟೀಸರ್ ನೋಡಿದ್ರಿ, ತುಂಬ ಅದ್ಭುತವಾಗಿ ಬಂದಿದೆ ಟೀಸರು. ವಿ ಆಲ್ ಆರ್ ವೇಟಿಂಗ್ ಫಾರ್ ದ ಮೂವಿ ಆಲ್ಸೋ. ಯಾಕಂದರೆ ಅರ್ಜುನ್ ಸರ್ರು ಅದಕ್ಕೆ ನಾವು ಅವರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತಿದ್ದಾರೆ ಅದರ ತುಣುಕುಗಳನ್ನ ಹೇಳ್ತಾ ಇರ್ತಾರೆ. ವಿ ಆಲ್ ಆರ್ ವೇಟಿಂಗ್ ಫಾರ್ ಯುವರ್ ಮೂವಿ ಸರ್. ಥ್ಯಾಂಕ್ ಯು. ಈ ಈವೆಂಟ್ ಮಾಡಿ ನಮ್ಮ ನವರಸ್ ಅನ್ಕೋ, ನನ್ನ ಪಾಪ ನನ್ನ ಮರ್ತು ಬಿಟ್ಟಿದೆ. ತುಂಬ ಥ್ಯಾಂಕ್ಸ್ ನವರಸ್, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ಯಾ. ತುಂಬ ಖುಷಿನಪ್ಪ. ಇದು ಹಬ್ಬದ ದಿನ ನಿನಗೂ ಹಬ್ಬದ ಶುಭಾಶಯಗಳಪ್ಪ. ಸಂಜಯ್ ಸರ್, ಎರಡು ಮಾತುಗಳು. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಸಿನಿಮಾ ಟೀಸರ್ ನೋಡ್ಬೇಕಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಒಟ್ಟಿಗೆ ಇಲ್ಲೇ ಇದೆ. ಜನ ಸ್ವೀಟ್ ಆಗಿ ತಗೋತಾರೆ ಅಂತ ಈ ಸಿನಿಮಾ ಅನ್ಸುತ್ತೆ. ಯಾಕೆಂದ್ರೆ ಇಡೀ ಇಂಡಿಯಾಲಿ ಕರ್ನಾಟಕದಲ್ಲಿ ಕಮ್ಮಡ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿತ್ತು ನಮ್ಮ ಕನ್ನಡ. ಅಂಡ್ ದೆನ್ ಶಿವಣ್ಣ ಅವರು ಒಂದು ಮಾತು ಹೇಳಿದಾಗ, ಒಂದು ಡೈಲಾಗ್ ಹೇಳಿದ್ರು, ನನಗೆ ಅಪ್ಪು ಅವ್ರ ನೆನಪಾದ್ರೆ. ಆಕ್ಚುಲಿ ಎಲ್ಲ ಬದುಕಿದಾಗ ಮರ್ಯಾದೆ ಕೊಡಬೇಕು, ಎಲ್ಲಾರನ್ನೂ ಪ್ರೀತಿಯಿಂದ ನೋಡ್ಬೇಕು ಅಂದಾಗ ನನಗೆ ಶಿವಣ್ಣನ್ನು ನೋಡ್ತಾ ಇದ್ರೆ ನೆನಪಾಗ್ತಿತ್ತು. ಅಲ್ಲಿ ಕೂತಾಗ ನನಗೆ ನೋಡಿದೀವಿ, ಮತ್ತೆ ನೋಡ್ಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ನನಗೆ ಇಲ್ಲಿ ಪ್ರೆಷರು ಬರ್ತಾ ಇದೆ. ಹಾಗಾಗಿ ಮತ್ತೆ ಟೀಸರ್ ನೋಡೋಣ. ಯಾವಾಗ್ಲೂ ಟ್ರೈಲರ್ ನೋಡಿದಾಗ ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರೆ, ಈಗ ಟೀಸರ್ ನೋಡಿದಾಗ್ಲೇನೆ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ತರ ಹೇಳೋ ಹಾಗಾಗಿದೆ. ಅಷ್ಟು ಅದ್ಭುತವಾಗಿದೆ. ಒನ್ಸ್ ಅಗೇನ್ ಈ ತಂಡಕ್ಕೆ ಶುಭವಾಗ್ಲಿ ಅಂತ ಆಶಿಸ್ತಾ, ಸೂರಜ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಮೂಡಿ ಬರ್ತಾ ಇರುವಂತಹ ರಮೇಶ್ ರೆಡ್ಡಿ ಸರ್, ಉಮಾ ರಮೇಶ್ ರೆಡ್ಡಿ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೂ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ಅದ್ಭುತವಾಗಿ ಈ ಇವೆಂಟ್ ಮಾಡಿದ್ದಕ್ಕೆ ನವರಸನವ್ರಿಗೆ, ಅವರ ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳ್ತಾ, ನಮ್ಮ ಪ್ರೀತಿಯ ಶಿವಣ್ಣ ಅವ್ರಿಗೆ, ಉಪ್ಪಿ ಸರ್ಗೆ, ರಾಜ್ಬಿ ಶೆಟ್ಟಿ ಸರ್ಗೆ ಮತ್ತೊಮ್ಮೆ ಶುಭವಾಗ್ಲಿ. ಅರ್ಜುನ್ ಜನ್ಯ ಸರ್ಗೆ ಗುಡ್ ಲಕ್ ಆಸ್ ಅ ಡಿರೆಕ್ಟರ್ ಅಂತ ಹೇಳ್ತಾ ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ಇವತ್ತು ಬಿಡುವ ಮಾಡಿ ಬಂದಿದ್ದಕ್ಕೆ ಧನ್ಯವಾದಗಳು.